ಈಗ ಮಾರ್ಚ್ 21ನೇ ತಾರೀಕು ಅಂದರೆ ಕಳೆದ ಅಧಿವೇಶನ ಕೊನೆಯ ದಿನದಲ್ಲಿ ಆ ಕೆಲವೊಂದು ಘಟನೆ ಏನಾಯಿತು ಅದರ ಸಂವಿಧಾನ ಪೀಠದ ಅಗೌರವ ತೋರಿಸಿದ ಕಾರಣ ನಾವು ಕ್ರಮವನ್ನು ತಗೊಂಡಿದ್ದೆವು. ಇದೀಗ ಮೊನ್ನೆ 2 ತಿಂಗಳು ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಶಾಸಕರು ಆ ಘಟನೆಗೆ ಆ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಗಲಿಗೆಲೆ ಆ ರೀತಿ ಆಗಿರಬಹುದು, ಅದು ಉದ್ದೇಶಪೂರ್ವಕವಾಗಿ ನಾವು ಅದು ಅಗೌರವ ತೋರಿಸಿಲ್ಲ ಅಂತ ಕೂಡ ಅವಕಾಶ ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಕೂಡ ಈ ಬಗ್ಗೆ ನನ್ನನ್ನು ಹಲವು ಬಾರಿ ಸಂಪರ್ಕಿಸಿ ಅವರು ಕೂಡ ಎಲ್ಲರ ಬಗ್ಗೆ ಪತ್ರ ಕೊಟ್ಟು ಆದ ಘಟನೆಗೆ ನಾವು ವಿಚಾರ ವ್ಯಕ್ತಪಡಿಸ್ತೇವೆ ಮತ್ತು ಇನ್ನು ಮುಂದೆ ಈ ರೀತಿ ಮರುಕಳಿಸಬೇಕು ನಾವು ಅದನ್ನು ನೋಡಿಕೊಳ್ತೇವೆ. ಶಾಸಕರು ತಮ್ಮ ಕೆಲಸ ಮಾಡಲಿಕ್ಕೆ ಅನುಗುಣವಾಗಿ ಅದನ್ನು ಪುನಃ ಪರಿಶೀಲಿಸಬೇಕೆಂದೇಳಿ ಮನವಿ ಕೂಡ ಸಲ್ಲಿಸಿದ್ರು ಹಿಂದಿನಿಂದಲೂ ಕೂಡ. ಅದರ ಜೊತೆಯಲ್ಲಿ ಅವ್ರ ಮನೆ ಮುಖ್ಯಮಂತ್ರಿ ಜೊತೆ ಬಾಮಿನ್ ಜೊತೆ ಕೂಡ ಚರ್ಚೆ ಮಾಡಿದ್ರು. ಇನ್ನಿತ ಹಲವಾರು ನಾಯಕರು ಕೂಡ ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಗೋಪಾಲ್ ಕೃಷ್ಣರಾಜು ಅವರು, ಗವರ್ನರ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ಹಲವು ಹಿರಿಯ ನಾಯಕರು ಕೂಡ ಇದು ಚರ್ಚೆ ಎಲ್ಲ ಕಳೆದ 2 ತಿಂಗಳಿಂದ ಮಾತಾಡ್ತಾ ಇದ್ರು. ಈಗ 2 ತಿಂಗಳಾಗಿದೆ. ಆದ ಕಾರಣ ಇವತ್ತು ಆ ಒಂದು ಯಾಕಂದ್ರೆ ಇದು ನಾನು ಅವತ್ತು ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಸದನ ರೆಸಲ್ಯೂಷನ್ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಆದ ಕಾರಣ ಇವತ್ತು ಆ ಸದನದ ಮುಖ್ಯಸ್ಥರು, ಶಾಸನ ಪಕ್ಷ ನಾಯಕರು, ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು ಕೂತ್ಕೊಂಡು ಸ್ಪೆಷಲ್ ಬೋರ್ಡ್ ಮೆಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ನಾವೇನು ಇವತ್ತು ಆ ಸಸ್ಪೆನ್ಷನ್ ಮತ್ತು ಆ ಕಂಡೀಷನ್ ಹಾಕಿದ್ದೇವೆ ಆ ಸಸ್ಪೆನ್ಷನ್ ಮತ್ತು ಅದೆಲ್ಲವನ್ನು ಕೂಡ ನಾವು ರಿವೋಕ್ ಮಾಡಿ ಮತ್ತೆ ಅವರನ್ನು ಜೊತೆ ಕರ್ಕೊಂಡು ಹೋಗಿಕೊಂಡು ಆ ಶಾಸಕರಾಗಿ ಕೆಲಸ ಮಾಡಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಸಸ್ಪೆನ್ಷನ್ ಅನ್ನು ಸಂತೋಷದಿಂದ ನಾವು ರಿವೋಕ್ ಮಾಡಿದ್ದೇವೆ. ನೋಡಿ ಯಾಕೆ ಕಂಡೀಷನ್? ಅವ್ರು ನಮ್ಮ ಶಾಸಕ ಮಿತ್ರರು, ಅವ್ರು ನಮ್ಮ ವೈರಿಗಳಲ್ಲ. ಆ ಒಂದು ಗಳಿಗೆಯಲ್ಲಿ ಆ ರೀತಿಯವರು ಉದ್ಯೋಗವಾಗಿ ಇವತ್ತು ಆಗಿದೆ. ಇನ್ನು ಈ ರೀತಿ ಯಾವ ರೀತಿಯವರು ಮಾಡಬಾರ್ದು ಅಂತ ಹೇಳಿಕೊಂಡು ನಾನು ಕೂಡ ಸ್ಟ್ರಿಕ್ಟ್ ಆದ ಆಕ್ಷನ್ ತಗೊಂಡಿದ್ದೇನೆ. ಈಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆ ಮಾಡಿ ತಪ್ಪಂತ ಗೊತ್ತಾಗಿದೆ, ಮತ್ತು ಈ ಶಿಕ್ಷೆ ಆದ ಏನು ಊರಲ್ಲಿ ಮತ್ತು ಪರಿಸ್ಥಿತಿ ಏನು ಪರಿಸ್ಥಿತಿ ಅಂತ ಕೂಡ ಗೊತ್ತಾಗಿದೆ. ಮತ್ತು ಇನ್ನು ಮುಂದೆ ಅವ್ರಿಗೆ ಈ ರೀತಿಯ ಒಂದು ವರ್ತನೆ ಅದು ದುರ್ವರ್ತನೆ ಮಾಡುವುದಿಲ್ಲ ಎಂಬ ವಿಶ್ವಾಸ ಅವರ ಪರವಾಗಿ ನನಗೆ ಇದೆ. ಆ ವಿಶ್ವಾಸ ಮಾಡುವುದಿಲ್ಲ ಅಂತೇಳಿ ಅವರ ಮೇಲೆ ವಿಶ್ವಾಸ ನಾನು ಇಟ್ಟುಕೊಂಡು ನಾವು ಸಸ್ಪೆನ್ಷನ್ ಅಂತ ಅದು ರಿವೋಕ್ ಮಾಡಿ ಅದು ಹಿಂದೆ ಪಡೆದಿದ್ದೇನೆ. ನೋಡಿ, ಇದೆಲ್ಲ ಚರ್ಚೆ ಅಗತ್ಯವಿಲ್ಲ. ಸ್ಪೀಕರ್ಗೆ ಅದರ ಪವರ್ ಇದೆ. ಆ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಕಾಲ ಬಂದಾಗ ಅದಕ್ಕೆ ನಾವು ಚರ್ಚೆ ಮಾಡ್ತೇವೆ. ಎಲ್ಲಿಗೆ ಯಾರಿಗೆ ಹೋಗಬೇಕಿದ್ರೆ 2 ತಿಂಗಳ ಅವಕಾಶ ಮಾಡಿ ಕೊಟ್ಟಿದ್ದೆವು. ಯಾರು ಹೋಗಲಿಲ್ಲಲ್ಲ, ಅದಕ್ಕೆ ನಾನೇ ಬಹುಶಃ ಯಾಕೆ ಅವರೆಲ್ಲ ಹೋಗಲಿಲ್ಲ ಅಂತ ಹೇಳಿ ಅವ್ರು ಇನ್ನೂ ರೀತಿಗೆ ಅವರು ದುರ್ವರ್ತನೆ ಮಾಡೋದ್ರ ವಿಶ್ವಾಸ ಅವರ ಪರವಾಗಿ ನಾನೇ ಗ್ಯಾರಂಟಿ ನಿಂತು ನಾನೇ ವಿಡ್ರಾ ಮಾಡಿದ್ದೇನೆ. ಮತ್ತು ಅವರ ಮೇಲೆ ವಿಶ್ವಾಸಕ್ಕೆ ಅವರು ಕಪ್ಪು ತರುವುದಿಲ್ಲ ನಮ್ಮ ಅವರು ನನಗೆ ಆತ್ಮವಿಶ್ವಾಸ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ ಯಾವ ರೀತಿ ಅರ್ಥ ಮಾಡಿಕೊಂಡು ಹೋಗ್ಬೋದು, ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಪೀಕರ್ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಚರ್ಚೆ ಮಾಡಲಿಕ್ಕೆ ಆಗುವುದಿಲ್ಲ. ಸಲಹೆ ಸೂಚನೆಗಳು ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡಬಹುದು. ಅಂದರೆ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಇದರಲ್ಲಿ. ಸೊ ಇನ್ನಿದರ ಆಚಾರ್ಯ ಚರ್ಚೆ ಬೇಡ. ನಾವೆಲ್ಲ ಶಾಸಕರೆಲ್ಲ, ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ಸನ್ಮಿತ್ರರು. ಅವರು ಕೂಡ ಅವ್ರು ಕೂಡ ಶಾಸಕರೇ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ ಆ ಸಂವಿಧಾನ ಪೀಠ ಗೌರವ ಉಳಿಸಬೇಕಾದ ಕಾರಣ ನಾನು ಆ ತೀರ್ಮಾನ ತಗೊಂಡಿದ್ದೇನೆ. 2 ತಿಂಗಳು ಆಯಿತು. ಈಗ ಅವ್ರಿಗೆ ಕೂಡ ಮರೆತು ಹೋಗ್ತಾ ಬಂದಿದೆ, ಇಲ್ಲಿ ನನಗೂ ಕೂಡ ಮರೆತು ಹೋಗ್ತಾ ಬಂದಿದೆ, ಇಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಮನಸ್ಸು ಇಟ್ಟುಕೊಂಡೇ ಹೋಗುದು ಕೂಡ ಸರಿಯಲ್ಲ. ನಮ್ಮ ಆತ್ಮ ಮಿತ್ರರೇ, ಕೆಲಸ ಮಾಡಲ್ಲ ಅಂದ್ರೆ ಜೊತೆಯಲ್ಲಿ ಹೋಗ್ತೇವೆ. ಏನಿದೆ ಇನ್ನು ಮುಂದೆ ಅವ್ರ ರೀತಿ ಮಾಡದಿದ್ರೆ ಆಯ್ತಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೈಯಲ್ಲಿದೆ ಆದೇಶ, ಅಲ್ಲಿ ಅವರೇ ಕೊಡ್ಲಿಕ್ಕೆ ನಿಮ್ಗೆ ಅಲ್ಲಿ ಬರ್ತದೆ, ಅಧಿಕವಾಗಿ ಬರ್ತದೆ. ಹೌದು. ಯಾಕೆ ನೋಡಿ, ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿ ಆಗ್ತಿರಲಿಲ್ಲ, ಊರಲ್ಲಿ ಮೀಟಿದ್ದಾರೆ. ಕೆಲವು ಮೀಟಿಂಗ್ ಆಗೋ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ಮಾತಾಡುವಂಥದ್ದು. ಅದು ಯಾವುದೇ ಪಕ್ಷದದ್ದು ಶಾಸಕ, ನಾನು ಸ್ಪೀಕರ್, ನನಗೆ ಪಕ್ಷ ಇಲ್ಲ, ನನಗೆ ಅವರೆಲ್ಲರೂ ಕೂಡ ಸನ್ಮಿತರು. ಅವರ ಗೌರವ
ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ ಸರ್ಕಾರಿ ಮೀಟಿಂಗ್ಗಳಲ್ಲಿ ಅಧಿಕಾರಿಗಳ ಮುಂದೆ ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ಸಭಾಧ್ಯಕ್ಷರನ್ನ ಜವಾಬ್ದಾರಿ. ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ, ಆಗ ಇಲ್ಲದವರನ್ನು ಬಿಟ್ಟು ಹೋಗಬೇಕು. ದೇವರು ಯಾಕೆ ನಾನು ಬೇಸರ ಮಾಡಿಸುವ ಅವ್ರಿಗೆ ಬೇಸರ ಮಾಡಬೇಕು? ಇದೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತೆಕ್ಕೊಂಡು ಮುಂದಿನ ಅಧಿವೇಶನದಲ್ಲಿ ಅವ್ರ ಅಪ್ಲಿಕೇಶನ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲ ಸಹಮತ ಇದೆಯಲ್ಲ? ಮುಗಿದ್ದಲ್ಲ ಅಲ್ಲಿ ಕರೆಕ್ಟ್ ಆಯ್ತು. ಈಗ ಪ್ರಕೃತಿ ವಿಕೋಪದಲ್ಲಿ ಮೊದಲ ಸಮಸ್ಯೆ ಆಗುದು ನಿಮ್ಗೆ. ಈಗ ಹೇಳಿ ಮಹೇಶ್ PWD ಹೇಳಿ ಅದನ್ನು ಹಾಕ್ಸಿ. ಹೌದು, ಬೇರೆನಿಲ್ಲ ಬೇಡಿಕೆ. ಈಗ ಎಲ್ಲರಿಗೆ ಖುಷಿ ಮಾಡುವಾಗ ನಿಮ್ಮನ್ನು ಕೂಡ ಒಂದು ಖುಷಿ ಪಡಿಸುವ. ಸರ್ಕಾರ ತೀರ್ಮಾನ ತಗೊಳ್ತದೆ. ನಾನು ನಾಳೆ ಬೆಳಿಗ್ಗೆ ನಾನು ಪವಿತ್ರವಾದ ಹಜ್ ಯಾತ್ರೆಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗ್ಲಿಕ್ಕೆ ನೀವೆಲ್ಲ ನನಗೆ ಪ್ರಾರ್ಥನೆ ಮಾಡಿ. ಅಲ್ಲಿ ಮುಟ್ಟಿದ ನಂತರ ನಿಮಗೆಲ್ಲ ನನಗೆ ಪ್ರಾರ್ಥನೆ ಮಾಡ್ತೇನೆ. ಮತ್ತೆ ನನ್ನಿಂದ ಏನೋ ನೋವಾಗಿದ್ದರೆ ದಯವಿಟ್ಟು ನೀವೆಲ್ಲ ಕ್ಷಮಿಸಿ ನನ್ನಿಂದ 12 ದಿವಸ. ನಿಮ್ಮೆಲ್ಲ ಬೇಡಿಕೆ ಇರ್ತೇನೆ, ಬಂದವರಿಗೆ ಹೋಗೋದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ನಾವು ಬರೆದಿದ್ದೇವೆ. 6 ಕಡೆ ಬೇರೆ ಬೇರೆ ಕಡೆ ವಾಟರ್ ಕೂಲ್ ಹಾಕ್ಲಿಕ್ಕೆ ಆದೇಶ ಆಗಿದೆ.